ನೋಡ್ರಿ, ನಾನು ರಾಜಕೀಯವಾಗಿ ಇವತ್ತು ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ರಾಜಕೀಯ ನನ್ನ ಸಮಾಜ ಬಳಕೆ ಮಾಡಿಲ್ಲ. ನಮ್ಮ ತಂದೆಯವರು 94ರಲ್ಲಿ ಸಂಘಟನೆಯಲ್ಲಿ ಗುರುತಿಸ್ಕೊಂಡಂಥವ್ರು, 89ರಲ್ಲಿ ಅವರು ಶಾಸಕರಾದಂಥವ್ರು. ನನ್ನ ಕುಟುಂಬ ಇವತ್ತು ರಾಜಕಾರಣಕ್ಕೆ ಬಂದಿಲ್ಲ. ಇವ್ರು ಬಂದವರು ಆಮೇಲೆ ಸಮಾಜದ ಹೆಸರು ಹೇಳ್ಕೊಂಡು ಬಂದವರು. ಸಮಾಜವನ್ನು ಬಳಕೆ ಮಾಡ್ತಾರೆ ಓಪನ್ ಬಹಿರಂಗವಾಗಿ ವೇದಿಕೆಯಲ್ಲಿ. ಪಂಚಮಸಾಲಿ ಸಮಾಜ ಹಿಂದಿದೆ ಅಂತೇಳಿ ಅನಿಸ್ತಾರಂತೇಳಿ. ಯಾಕಪ್ಪ ಪಂಚಮಸಾಲಿ ಸಮಾಜ ಅಂತ ಬಳಕೆ ಮಾಡ್ತೀರಿ? ವೈಯಕ್ತಿಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಮಾತಾಡಲಿ ಅನ್ಸಂತ ಹೇಳಿ ಅವ್ರು BJP ಅವರಿಗೆ. ಪಂಚಮಸಾಲಿ ಸಮಾಜ ಇದೆ, ಸಂಚ ಸಮಾಜ ಇದೆ. ಯಾಕೆ ಇದನ್ನ ಯಾಕೆ ಬೆಳೆದ್ರಿಕೆ ಹಾಕ್ತೀರಿ? ನಿಮ್ಮ ತಾಕತ್ತು ನಿಮ್ಮ ವೈಯಕ್ತಿಕ ವರ್ಚಸ್ ತೋರಿಸ್ರಿ. ನಾನು ಕಾಶ್ಯಪ್ನವ್ರ ವರ್ಚಸ್ ತೋರ್ಸಕ್ಕೆ ಕೂತೀನಿ. ನಾನು ಸಮಾಜ ಹೆಸರು ಬಳಕೆ ಮಾಡ್ಕೊಳ್ಳೋದು ನಾನು ರಾಜಕೀಯ ಒಳಗೆ. ಇದು ಮಾತ್ರ ಸತ್ಯ. ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ, ನಮಗೆ ಮೀಸಲಾತಿಯನ್ನು ಕಲ್ಪಿಸಲಿಲ್ಲ, ನಾವು ಹೋದಂತ ಟೈಮ್ನಲ್ಲಿ ನನಗೆ ಮಾಡಕ್ ಆಗಂಗಿಲ್ಲ ಅನ್ನುವಂತ ಮಾತನ್ನ ಹೇಳಿ ನಮ್ಮನ್ನ ಹೊರಗಡೆ ಕಳಿಸಿ ನೋಡಿ. ನಾವು ಏನು ಅಧಿವೇಶನದ ಟೈಮ್ನಲ್ಲಿ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಸುವರ್ಣ ಇದು ಒಂದು ರಾಜಕೀಯ ತಂತ್ರ. ಇವ್ರು ಮಾಡ್ತಾ ಇರೋದು ರಾಜಕೀಯನ ಮಾಡ್ತಾ ಇದ್ದಾರೆ. ಅದಕ್ಕೆ ಆರೋಪ ಮಾಡಕ್ಕೆ ಕೂತೀನಲ್ಲ ನಾನು ಇವತ್ತು. ಯತ್ನಾಳ್ ಅವರ ಕುತಂತ್ರ ಇದು. ಸಮಾಜವನ್ನು ಬಳಸಿಕೊಂಡು ರಾಜಕಾರಣದಲ್ಲಿ ಬೆಳಿಬೇಕು ಅಂತೇಳಿ ಅವ್ರು ಹೊರಟಿದ್ದಾರೆ. ಮಾತೆತ್ತಿರು ಹೇಳ್ತಿರ್ತಾರೆ ಭಾಷಣದಲ್ಲಿ, ಕೇಳ್ರಿ, ನಾನು ಕೊಡ್ತೀನಿ ಬೇಕಾದ್ರೆ ವಿಡಿಯೋ ನಿಮಗೆ. ಪಂಚಮಸಾಲಿ ಸಮಾಜ ಇಡೀ ರಾಜ್ಯದ್ದು ನನ್ನ ಹಿಂದಿದೆ ಅಂದಿದ್ದಕ್ಕೆ BJP ಅವರು ಅನಿಸ್ತಾ ಇದ್ದಾರಂತೆ. ಯಾಕಪ್ಪ ಪಂಚಮಸಾಲಿ ಸಮಾಜ ಬಂತು ಇವತ್ತು? ಎಲ್ಲಿದ್ರು ಇವರು? ಸಮಾಜ ಸಂಘಟನೆ ಆಗೋತ್ನಾಗ ನಾನು ಪ್ರಶ್ನೆ ಮಾಡ್ತೀನಿ ಈಗ ಅವರಿಗೆ. ಎಲ್ಲಿದ್ರು ಇವರು? 2 ಬಾರಿ MP, 5 ಬಾರಿ ಶಾಸಕ ಅಂತ ಭಾಷಣ ಮಾಡ್ತಾರಲ್ಲ, ಎಷ್ಟು ಇವ್ರು MP ಆದಾಗ ಇವರು ಸಂಘಟನೆಯಲ್ಲಿ ಗುರ್ಸ್ಕೊಂಡಿದ್ರ? ಒಂದು ದಿವಸ ಆದರೂ ಸಮಾಜ ಸಂಘಟನೆ ಬಂದಾರ? ಬಂದು ಹೇಳಂತ ಹೇಳ್ರಿ, ಹೇಳ್ತೀನಿ ನಾನು, ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಹೌದು, ದಿಕ್ಕು ತಪ್ತಾ ಇದೆ. ಅದ್ರಾಗ ಏನು ತಪ್ತಾ ಇದೆ? ಅದಕ್ಕೆ ನಾವು ಪೂಜ್ಯರಿಗೆ ಹೇಳಕತ್ತೀವಿ, ಇದನ್ನು ಸರಿಪಡಿಸುವಂಥ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇದು ಪಡಿಸ್ತಾ ಇದ್ರೆ ನಮ್ಮ ಹೋರಾಟ ನಮ್ಮದು ನಿರಂತರವಾಗಿರುತ್ತೆ, ನಾವು ನಿಲ್ಲಿಸೋದಿಲ್ಲ. ಯಾರಿಗೆ? ಸ್ವಾಮೀಜಿನ ಮೋಸ ಹೋಗ್ಯಾರ, ಇನ್ನೇನು ಮಾಡೋದು? ಈಗ ಅದನ್ನ ಸ್ವಾಮೀಜಿ ಅವರಿಗೆ ಕೇಳಿ. 4 ಬಾರಿ ನಿಯೋಗ ತೆಗೆದುಕೊಂಡು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೀವಿ, ಸನ್ಮಾನ್ಯ ಸಿದ್ದರಾಮಯ್ಯನವರು. 4 ಬಾರಿ ಭೇಟಿಯಾದಾಗೂ ಕೂಡ ಅವ್ರು ಏನು ಹೇಳಬೇಕು? ಯಾಕಂದರೆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಲ್ಲ, ಅಧ್ಯಕ್ಷರ ನೇಮಕಾತಿ ಆಗಬೇಕು. ಅಧ್ಯಕ್ಷರ ನೇಮಕಾತಿ ಆದ ತಕ್ಷಣ ಇನ್ನೂ 12 ಜಿಲ್ಲೆಗಳನ್ನು ಸರ್ವೆ ಮಾಡಿಸಿ ಪೂರ್ವ ವರದಿ ತಗೊಳ್ಳೇಬೇಕು. ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಇವತ್ತು ಪೂರ್ಣ ವರದಿ ಇಲ್ಲಾರದೆ ಮೀಸಲಾತಿಯನ್ನು ಕೊಡಕ್ಕೆ ಬರೋದಿಲ್ಲ. ಹಿಂದಿನ ಸರ್ಕಾರ ಮಾಡಿದ ತಪ್ಪು ನಾನೇ ಮಾಡಲಾ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಶ್ನೆ ಹಾಕಿದ್ದಾರೆ ಮೊನ್ನೆ. ಹಿಂದಿನ ಸರ್ಕಾರದವರು ಏನೋ ಮಧ್ಯಂತರ ವರದಿ ತೊಗೊಂಡು ಮೀಸಲಾತಿ ಘೋಷಣೆ ಮಾಡಿದರು. ಅದೇನಾಯ್ತು? ಇವತ್ತು ತಡೆಯಾಜ್ಞೆ ಆಯಿತು. ಅದೇ ತಪ್ಪನ್ನು ನಾನು ಮಾಡೋದಿಲ್ಲ. ನಾನು ಸಂಪೂರ್ಣ ಸರ್ವೆ ಮುಗಿಸ್ತೀನಿ, ಹಿಂದುಳಿದ ವರ್ಗದ ಆಯೋಗದ ವರದಿ ತೊಗೋತೀನಿ, ಸಂಪೂರ್ಣ ವರದಿಯನ್ನು ತೆಗೆದುಕೊಂಡು ನಮ್ಮ ಮೀಸಲಾತಿ ತೀರ್ಮಾನ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದಾರೆ. ಅದು ಆಗಕ್ಕೆ ನಾವು ಸಮಯ ಕೊಡಬೇಕಲ್ಲ. ಹಿಂದೆ ಕೂಡ ಏನು ನಮ್ಮ ಹೋರಾಟ ಒಂದು ದಿವಸಕ್ಕೆ ನಡೆದಿಲ್ಲ. ಹಿಂದಿನ ಸರ್ಕಾರದಲ್ಲಿ 2.5 ವರ್ಷ ಹೋರಾಟ ಮಾಡಿದ್ದೀವಿ. 2.5 ವರ್ಷ ಹೋರಾಟ ಮಾಡಿದ ಮೇಲೆ ಏನಾಯಿತು? ತಾಯಿ ಹಾನಿ ಮಾಡಿ ಅದು ಮೋಸಕ್ಕೆ ಚುನಾವಣೆಯ ಒಂದು ತಂತ್ರವನ್ನು ಹೆಣ್ಕೊಂಡು ಏನೋ ಮೀಸಲಾತಿ ಕೊಟ್ಟಿವಿ ಅಂಥೇಳಿ ಲಾಸ್ಟ್ಗೆ ಅದು ಕೊನೆಯ ಹಂತದಲ್ಲಿ ಚುನಾವಣೆ ಇನ್ನೇನು ಘೋಷಣೆ ಆದಮೇಲೆ ಮೀಸಲಾತಿ ಕೊಟ್ಟರು. ಅದನ್ನು ತಪ್ಪು ನಾವು ಮಾಡೋದಿಲ್ಲ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ನಮ್ಗೆ ಅವ್ರ ಮೇಲೆ ವಿಶ್ವಾಸ ಐತಿ. ಯಾರು? ಅಲ್ಲ, ಮಾತು ಕೊಟ್ಟ ಮೇಲೆ ಹೋರಾಟ ಮಾಡುವಂಥದ್ದು ನಾವು ನಿಂದ್ರಿಸಿದ್ವಲ್ಲ. ಹಿಂದೆ ಅನೇಕ ಸಭೆಯನ್ನು ಮೊಟಕುಗೊಳಿಸಿದ್ದು ನಾನಿದ್ದೀನಿ. ನಾನೇ ರಾಷ್ಟ್ರೀಯ ಅಧ್ಯಕ್ಷ ಇದ್ದೆ. ಇದೇ ಯತ್ನಾಳ್, ಇದೇ CC ಪಾಟೀಲ್, ಇದೇ ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆನ ಮಾಡಿದ್ರು ನಮ್ಮ 4 ಜನ ಮುಂದೆ. ಅವತ್ತು ಹೋರಾಟ ನಾವು ಮಟ್ಟಕ್ಕೊಳಿಸಿವಿ. ಬೆಳಗಾವಿ ಅಧಿವೇಶನದಲ್ಲಿ ಮಟ್ಟಕ್ಕೊಳಿಸಿದ್ವಿ. ಸುಮಾರು 10 ಲಕ್ಷ ಜನ ಸೇರಿದ್ರಲ್ಲಿ ಅವತ್ತು ಸುವರ್ಣಸೌಧ ಮುತ್ತಿಗೆ ಇತ್ತು ನಮ್ಮದು. ಅವತ್ತು ಮಟ್ಟಕ್ಕೊಳಿಸಿದ್ವಾ? ಮತ್ತು ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟು ಮಟ್ಟಕ್ಕೊಳಿಸಿವಿಲ್ಲ. ಸಮಯ ಕೊಡಬೇಕು ಮುಖ್ಯಮಂತ್ರಿಗಳಿಗೆ. ನಾವು ಹೋರಾಟದಿಂದ ಸರಿಯುವಂಥ ಮಾತೇ ಇಲ್ಲ. ಮೀಸಲಾತಿ ಸಿಗೋರಿಗೆ ಹೋರಾಟ ಮುಗಿಯೋದಿಲ್ಲ. ಒಂದು ಭಾಳ ಸ್ಪಷ್ಟವಾಗಿ ಇಚ್ಛೆಪಡ್ತೀನಿ, ಮುಖ್ಯಮಂತ್ರಿಗಳು ಪೂರ್ಣ ಪ್ರಮಾಣದ ವರದಿಯನ್ನು ತೆಗೆದುಕೊಳ್ಳುವವರೆಗೂ ನಾವು ಅವಕಾಶ ಕೊಡಬೇಕಾಗತ್ತೆ. ನನಗೆ ಆಹ್ವಾನ ಇಲ್ಲ, ನನಗೆ ಗಮನಕ್ಕೂ ಕೂಡ ತಂದಿಲ್ಲ. ಯಾಕಂದರೆ ಪ್ರತಿಯೊಂದು ಸಭೆ ನಡೆಯುವಾಗ, ಹೋರಾಟ 3 ವರ್ಷದಿಂದ ಪ್ರಾರಂಭ ಆಗುವಾಗ ಈ ಹೋರಾಟವನ್ನು ಪ್ರಾರಂಭ ಮಾಡಿದವನೇ ನಾನು. ಯಾವ ಪಕ್ಷದ ಮುಖಂಡರು ಕೂಡ ಇದ್ದಿದ್ದಿಲ್ಲ ಈ ಮಠದಲ್ಲಿ. ನಾನೇ ಇದನ್ನು ಆಯೋಜನೆಯನ್ನು ಮಾಡಿ ನಾವೇ ಪೂಜ್ಯರು ಕೂಡಿಕೊಂಡು ಈ ಹೋರಾಟವನ್ನು ಪಾದಯಾತ್ರೆಯನ್ನು ಸಂಪೂರ್ಣ ಮುಗಿಸಿದವರು. ಇಡೀ ರಾಜ್ಯದಲ್ಲಿ ಏನು ಅರಮನೆ ಮೈದಾನದಲ್ಲಿ 12 ಲಕ್ಷ ಜನ ಸೇರಿಸಿದ್ದು
ಮತ್ತು 25 ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದು ನಾವು ಪೂಜ್ಯರು ಕೂಡ. ಯಾವ ಮುಖಂಡರು ಯಾವ ಪಕ್ಷದ ನಾಯಕರು ಬಂದು ವೇದಿಕೆಯಲ್ಲಿ ಕೂತಿಲ್ಲ, ಯಾರೂ ಕೂಡ ಪಾದಯಾತ್ರೆಯನ್ನು ಮಾಡಿಲ್ಲ. ಇದು ಭಾಳ ಸ್ಪಷ್ಟವಾಗಿ ನನ್ನ ಸಮಾಜಕ್ಕೆ ಸಂದೇಶವನ್ನು ಕೊಡೋಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಒಂದು ಪಕ್ಷದ ಸೀಮಿತವಾಗಿ ಒಂದು ಪಕ್ಷದ ಸೀಮಿತ ಈ ಸರ್ಕಾರದ ವಿರುದ್ಧ ವಕ್ಫ್ ಬೋರ್ಡ್ ಇರ್ಬೋದು, ಅನೇಕ ವಿಚಾರಗಳು ರಾಜ್ಯದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಪೀಠದ ಪೂಜ್ಯರಾಗಿ ಇವತ್ತು ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದಿರುವಂಥದ್ದಕ್ಕೆ ನಾನು ಖಂಡಿಸ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ನಾವು ಪೀಠ ಮಾಡಿದ್ದೀವಿ 2008ರಲ್ಲಿ ಸಮಾಜ ಪೀಠವನ್ನು ಮಾಡಿ ಇವತ್ತು ನಮಗೆ ಸಮಾಜಕ್ಕೆ ಗುರುಗಳಿರಲಿ ಅಂಥೇಳಿ ನಾವೆಲ್ಲ ಒಬ್ಬ ಗುರುವಿಗೆ ನಾವು ಗೌರವವನ್ನು ಕೊಟ್ಟು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದೀವಿ. ಅದು ಸಮಾಜ ಮಾಡಿದ್ದು, ಸಮಾಜದ ಮಠ. ಇವತ್ತು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ಪೀಠದಲ್ಲಿ ನಮ್ಮ ಮಠ ಇದು, ನಾವು ಮಾಡಿದಂಥ ಮಠ, ನಾವು ಮಾಡಿದಂಥ ಪೂಜ್ಯರು ಒಂದು ಪಕ್ಷದ ಅಡಿಯಲ್ಲಿ ಹೋಗುವಂಥದ್ದು ಸರಿಯಲ್ಲ ಅನ್ನೋದನ್ನು ಇವತ್ತು ನಮ್ಮ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ. ಇದಕ್ಕೆ ನಾನು ವಿರೋಧಿಸ್ತೀನಿ. ಪಕ್ಷಾತೀತವಾದ ಹೋರಾಟವನ್ನು ಒಂದು ಪಕ್ಷದ ಸೀಮಿತವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೊಂಕಣ ಕೂಸು ಸಮಾಜ ಅಲ್ಲ. ಯಾಕಂದರೆ ಸಮಾಜ ಎಲ್ಲ ಪಕ್ಷದವರು ಕೂಡ ಇಲ್ಲಿದ್ದಾರೆ, ಎಲ್ಲ ಪಕ್ಷದವರು ಇವತ್ತು ಕೂಡ ಆಗಮಿಸಿದ್ದಾರೆ. ಆದರೆ ಇಲ್ಲಿ ಚರ್ಚೆ ಆಗಿದ್ದೇನು ಪಕ್ಷಾತೀತ ಹೋರಾಟ ಪಕ್ಷಾತೀತವಾಗಿ ಇದ್ದರೆ ಅದಕ್ಕೆ ಗೌರವ. ಇದನ್ನು ಮಾಡಿದವರು ಯಾರೋ ಇವತ್ತು ಏನೋ ಎತ್ಕೊಂಡು ಕೇವಲ ಭಾಷಣ ಮಾಡೋದು, ಸಮಾಜದವ್ರ ವಿರುದ್ಧ ರಾಷ್ಟ್ರೀಯ ಅಧ್ಯಕ್ಷರು ಅನ್ನೋದು ಗೌರವ ಇಲ್ಲ, ಒಬ್ಬ ಸಮಾಜದ ನಾಯಕರು ಅನ್ನೋದು ಗೌರವ ಇಲ್ಲ, ಸಮಾಜ ಕಟ್ಟಿದವರು ಅನ್ನೋದ್ರ ಬಗ್ಗೆ ಗೌರವ ಇಲ್ಲ. ಸಮಾಜದ ಧರ್ಮದ ಪ್ರಕಾರ ನಾವು ವಿಭೂತಿಯನ್ನು ಹಚ್ಕೋತೀವಿ, ಮನೆಗೆ ವಿಭೂತಿ ಹಚ್ಕೊಳ್ತಾರೆ ಅನ್ನೋದು ಅಂಗಿಸೋದು, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮನೆ ಮುಕ್ಕೊಂಡ್ರ ಅನ್ನೋದು, ಈ ಹೇಳಿಕೆಗಳನ್ನು ನಾನು ಇವತ್ತು ಖಂಡಿಸ್ತೀನಿ. ಯತ್ನಾಳ್ ಅವರು ಮಾತಾಡುವಂಥದ್ದನ್ನು ನಾನು ಈ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದನ್ನು ಯತ್ನಾಳ್ ಅವ್ರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ನಿಮ್ಮ ಬಾಯಿಯನ್ನು ನಿಮ್ಮ ಪಕ್ಷದಲ್ಲಿ ಉಪಯೋಗ ಮಾಡಿಕೊಡ್ರಿ. ಈಗ ಏನಾದ್ರು ನಮಗೆ ಪದೇ ಪದೇ ಇದೇ ಮಾತಾಡಿದರೆ ನಾನು ವೈಯಕ್ತಿಕ ಕೂಡ ನಾನು ಹೆಸಂಗಿಲ್ಲ. ವೈಯಕ್ತಿಕ ನನಗೆ ಯಾವ ಆರೋಪ ಮಾಡಿದರೆ ನಾನು ಸಹಿಸಕ್ಕೂ ಆಗೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ನನ್ನ ವೈಯಕ್ತಿಕ ಮಾತಾಡುವಂಥದ್ದು ನಿಮಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ? ನನ್ನ ಬಗ್ಗೆ, ನನ್ನ ಧರ್ಮದ ಬಗ್ಗೆ, ನಾನು ವಿಭೂತಿ ಹಚ್ಚೋದ್ರ ಬಗ್ಗೆ, ನಾನು ಶಾಸಕನಾಗದ ಬಗ್ಗೆ ಮಾತಾಡುವಂಥ ಅಧಿಕಾರ ಯಾರೂ ಕೊಟ್ಟಿಲ್ಲ ನಿಮ್ಗೆ. ನೀವು ಮಾತಾಡೋದು ಕೂಡುದು. ಮಾತಾಡಿದರೆ ಇದಕ್ಕೆ ಉತ್ತರ ಕೊಡೋಕ್ಕೆ ನಾನು ಸಿದ್ಧಿದ್ದೀನಿ. ಯಾವುದೇ ಹಂತಕ್ಕೆ ನೀವು ಸಿದ್ಧಿದ್ರು ಕೂಡ ನಾನು ಕೂಡ ಸಿದ್ಧಿದ್ದೀನಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.